ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ ಮೂಲಕ ಬೀಟ್ರೂಟಿನ ಹಲ್ವಾವನ್ನು ಯಾವ ಥರ ಮಾಡೋದು ಅಂತೇಳಿ ತುಂಬ ಈಸಿಯಾಗಿ ನೋಡೋಣ. ಬೀಟ್ರೂಟ್ ಸೇವನೆ ಮಾಡೋದ್ರಿಂದ ಏನೇನೆಲ್ಲ ಯೂಸಸ್ ಇದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ಬೀಟ್ರೂಟ್ ಹಲ್ವಾ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡೋಣ. 2 ಬೀಟ್ರೂಟನ್ನು ನಾನು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಕೊಬ್ಬರಿಯನ್ನು ತುರಿತೀವಲ್ಲ, ಅದರಲ್ಲಿ ನಾನು ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೀನಿ. 2 ಬೀಟ್ರೂಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದರ ಅರ್ಧ ಭಾಗದಷ್ಟು ಅಥವಾ ಸ್ವಲ್ಪ ಸ್ವೀಟ್ ಕಡಿಮೆ ಇರಬೇಕು ಅಂತಂದರೆ ಅದಕ್ಕಿಂತ ನೀವು 1/4 ಭಾಗದಷ್ಟು ತೊಗೊಂಡ್ರೂ ಕೂಡ ನಡೆಯುತ್ತೆ. ನಾನಿಲ್ಲಿ 1/4 ಭಾಗಕ್ಕಿಂತ ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ ಆಯಿತಾ. ಆರ್ಗ್ಯಾನಿಕ್ ಬೆಲ್ಲವನ್ನು ನಾನಿಲ್ಲಿ ಬೀಟ್ರೂಟ್ ಹಲ್ವಾವನ್ನು ಮಾಡಲಿಕ್ಕೆ ತೊಗೊಂಡಿದ್ದೀನಿ. ನಾನು ಬೆಲ್ಲ ಎಷ್ಟು ತೊಗೊಂಡಿದ್ದೀನೋ ಸೇಮ್ ಅದೇ ಪ್ರಮಾಣದಲ್ಲಿ ಹಾಲನ್ನು ಕೂಡ ತೊಗೊಂಡಿದ್ದೀನಿ. 1 ಚಿಟಿಕೆಯಾಗಷ್ಟು ಏಲಕ್ಕಿ ಪೌಡ್ರು, 3 ಚಮಚದಷ್ಟು ತುಪ್ಪವನ್ನು ತಗೊಂಡಿದ್ದೀನಿ. ಇವಿಷ್ಟು ಸಾಮಾನುಗಳು ನಮಗೆ ಬೀಟ್ರೂಟ್ ಹಲ್ವಾ ಮಾಡಲಿಕ್ಕೆ ಬೇಕಾಗುತ್ತೆ. ಮೊದಲಿಗೆ ಒಂದು ನಾನ್ ಸ್ಟಿಕ್ ಪ್ಯಾನ್ ಅಥವಾ ತೊಗೊಬೋದು, ಅಥವಾ ಬಾಣಲಿ ಆದರೂ ತೊಗೊಬೋದು. ನಾನಿಲ್ಲಿ ಬಾಣಲಿಯನ್ನು ತೊಗೊತಾ ಇದ್ದೀನಿ. ಇದಕ್ಕೆ 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ತುಪ್ಪ ಬಿಸಿಯಾಗಿದೆ. ಇದಕ್ಕೆ ಇವಾಗ ನಾವು ತುರಿದಿಟ್ಕೊಂಡಿರುವಂತಹ ಬೀಟ್ರೂಟನ್ನು ಸೇರಿಸ್ಕೊಳ್ಳೋಣ. ನಮ್ಮ ದಿನನಿತ್ಯದ ಊಟದಲ್ಲಿ ಅಥವಾ ಆಹಾರದಲ್ಲಿ ನಾವು ಬೀಟ್ರೂಟನ್ನು ಸೇವನೆ ಮಾಡೋದ್ರಿಂದ ನಮಗೆ ರಕ್ತ ಹೆಚ್ಚಾಗುವ ಚಾನ್ಸಸ್ ಕೂಡ ಇರುತ್ತೆ. ಹೆಚ್ಚಿಗೆ ಆಗುತ್ತೆ. ಹೇಗಂತ ಅಂದರೆ ಈಗ ಬೀಟ್ರೂಟಲ್ಲಿ ಕಬ್ಬಿಣಾಂಶದ ಹಾಗೆ ಜೊತೆಗೆ ವಿಟಮಿನ್ ಬಿ ಕೂಡ ಹೆಚ್ಚಿಗೆ ಇರೋದ್ರಿಂದ ನಮಗೆ ಆಟೋಮೆಟಿಕ್ಕಾಗಿ ನಮ್ಮ ಆಹಾರದಲ್ಲಿ ನಾವು ಬೀಟ್ರೂಟನ್ನು ಸೇವನೆ ಮಾಡೋದ್ರಿಂದ, ಎಕ್ಸ್ಪೆಷಲಿ ಯಾರಿಗೆಲ್ಲ ರಕ್ತ ಕಡಿಮೆ ಇರುತ್ತಲ್ಲ ಅವರು ನಿಮ್ಮ ಅಂದರೆ ಒಂದು ವಾರದಲ್ಲಿ 4 ಟೈಮ್ಸ್ ಅಥವಾ 3 ಟೈಮ್ಸ್ ಆದರೂ ನೀವು ಬೀಟ್ರೂಟನ್ನು ನಿಮ್ಮ ಆಹಾರದಲ್ಲಿ ತೊಗೊತಾ ಬಂದರೆ ಅಂದರೆ ನಿಮಗೆ ಹೆಮೋಗ್ಲೋಬಿನ್ ಹೆಚ್ಚಿಗೆ ಆಗುತ್ತೆ. ಇವಾಗ ಇದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೈ ಬಿ ಪಿ ಇರುತ್ತಲ್ಲ ಅವರಿಗೆ ಬೀಟ್ರೂಟನ್ನು ದಿನನಿತ್ಯ ನೀವು ಆಹಾರದಲ್ಲಿ ಕೊಡಬೇಕು. ಹಸಿ ಬೀಟ್ರೂಟನ್ನು ತಿನ್ನೋದು ತುಂಬ ಒಳ್ಳೆಯದು. ಕೆಲವೊಬ್ಬರಿಗೆ ಬೀಟ್ರೂಟನ್ನು ಹಸಿಯಾಗಿ ತಿನ್ನೋಕ್ಕಾಗೋದಿಲ್ಲ, ಅಂಥವ್ರು ಈ ಥರ ಪಲ್ಯ ಮಾಡ್ಕೊಂಡಾಗಿರ್ಬೋದು ಅಥವಾ ಹಲ್ವಾ ಮಾಡಿಕೊಂಡು ಈ ಥರ ಎಲ್ಲ ಕೂಡ ತಿನ್ಬೋದು. ಹಲ್ವಾ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇವಾಗ ಹಾಲನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಹಾಲನ್ನು ಸೇರಿಸಾದ್ಮೇಲೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ನಾವು ದಿನನಿತ್ಯ ನಮ್ಮ ಆಹಾರದಲ್ಲಿ ಬೀಟ್ರೂಟನ್ನು ಯೂಸ್ ಮಾಡೋದ್ರಿಂದ ಬ್ಲಡ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ನಾನು ಟ್ರೈ ಮಾಡಿ ನೋಡಿದ್ದೀನಿ. ರಿಸಲ್ಟ್ ಕೂಡ ಪಾಸಿಟಿವ್ ಆಗಿ ಬಂದಿದೆ. ಸೊ ಹಾಗಾಗಿ ನಿಮಗೆ ಪಕ್ಕ ಹೇಳ್ತಾ ಇದ್ದೀನಿ, ನೀವು ಬೀಟ್ರೂಟ್ ತಿನ್ನೋದ್ರಿಂದ ನಿಮಗೆ ಬ್ಲಡ್ ಹೆಚ್ಚಿಗೆ ಆಗುತ್ತೆ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ಬೀಟ್ರೂಟ್ ತಿನ್ನೋದು ಒಳ್ಳೆಯದಾ ಅಥವಾ ಬೇಯಿಸಿದ ಬೀಟ್ರೂಟ್ ತಿನ್ನೋದು ಒಳ್ಳೆಯದು ಅಂತ ನೋಡಿದರೆ ಹಸಿ ಬೀಟ್ರೂಟ್ ತಿನ್ನೋದು ತುಂಬ ಒಳ್ಳೆಯದು. ನಿಮಗೆ ಸಾಧ್ಯ ಆದರೆ ನೀವು ಸೌತೆಕಾಯಿ ಎಲ್ಲ ಹೇಗೆ ತಿಂತಿರಲ್ಲ ಅದೇ ಥರ ಬೀಟ್ರೂಟ್ನ ಕೂಡ ತಿನ್ನಲಿಕ್ಕೆ ಟ್ರೈ ಮಾಡಿ ಆಯಿತಾ. ಇವಾಗ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಮಾಮೂಲಿ ಬೆಲ್ಲದಕ್ಕಿಂತ ನಾವು ಈ ಥರ ಆರ್ಗ್ಯಾನಿಕ್ ಬೆಲ್ಲ ತಿನ್ನೋದು ತುಂಬ ಒಳ್ಳೆಯದು. ಬೆಲ್ಲವನ್ನು ಹಾಕಿದಾಗ ಸ್ವಲ್ಪ ಕರಗತ್ತಲ್ಲ, ಕರಗ್ತಿದ್ದಂಗೆ ಹಲ್ವಾ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನೀರೆಲ್ಲ ಚೆನ್ನಾಗಿ ಅಟ್ಟಿಸ್ಬೇಕು ಅಥವಾ ಡ್ರೈ ಆಗಬೇಕು. ಆ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತ ಬರಬೇಕು. ಬೀಟ್ರೂಟಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರೋದ್ರಿಂದ ನಾವು ಸೌತೆಕಾಯಿನ ತಿಂದಾಗ ನಮಗೆ ಯಾವುದೆಲ್ಲ ಬೆನಿಫಿಟ್ ಆಗುತ್ತಲ್ಲ, ಸೇಮ್ ಟು ಸೇಮ್ ಬೆನಿಫಿಟ್ ನಮಗೆ ಬೀಟ್ರೂಟ್ನ ತಿನ್ನೋದ್ರಿಂದ ಕೂಡ ಆಗುತ್ತೆ. ನಮ್ಮ ಚರ್ಮ ಮೃದು ಆಗುತ್ತೆ, ಹಾಗೆ ಕಾಂತಿಯುತವಾಗಿರುತ್ತೆ. ನೀರಿನ ಅಂಶ ಇರುವಂತಹ ಎಲ್ಲ ತರಕಾರಿಗಳನ್ನ, ವೆಜಿಟೇಬಲ್ಸ್ಗಳನ್ನ ನಾವು ಹೆಚ್ಚಾಗಿ ತಿಂದರೆ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ನೀರು ಬಿಡ್ತಾ ಇದೆ ನೋಡಿ. ಇವಾಗ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಯಿತಾ. ತುಂಬ ಬೇಯಿಸ್ಕೊಬಾರ್ದು, ನಾವು ಸ್ವಲ್ಪ ಹಸಿ ಇರೋದನ್ನೇ ತಿನ್ನಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ನೀರು ಅಥವಾ ಹಾಲು ಅಟ್ಟಿಸ್ಬೇಕದು, ಓಕೆನಾ. ಇದಕ್ಕೆ ಈಗ ಕೊನೆಯದಾಗಿ ಉಳಿದಿರುವಂತಹ ತುಪ್ಪವನ್ನು ಕೂಡ ಹಾಕ್ಕೊತಾ ಇದ್ದೀನಿ. ತುಪ್ಪ ತಿನ್ನೋದ್ರಿಂದ ನಮ್ಮ ದೇಹ ಕೂಡ ತಂಪಾಗಿರುತ್ತೆ, ಹಾಗೆಯೇ ಹಲ್ವದ ರುಚಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ. ಇದನ್ನ ಇವಾಗ ನಾವು ಚಮಚದಲ್ಲಿ ಈ ಥರ ತಿರುವಾಡ್ಕೊತಾ ಇರೋಣ. ಸ್ವಲ್ಪ ನೀರಿನ ಅಂಶ ಕಡಿಮೆ ಆದ ತಕ್ಷಣ ನಮ್ಮ ಹಲ್ವಾ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನಾವು ಬೀಟ್ರೂಟಿನ ಪ್ಯಾಕ್ ಕೂಡ ಹಾಕೊಬೋದು, ಮೊಸರು ಜೊತೆಗೆ ರುಬ್ಕೊಂಡು ಅದನ್ನು ಕೂಡ ನಾವು ಮುಖ ಕೂಡ ಹಚ್ಕೊಬೋದು. ಹಾಗೆಯೇ ನಾವು ಬೀಟ್ರೂಟ್ನ ತಿನ್ನೋದ್ರಿಂದ ನಮ್ಮ ರಕ್ತ ಪರಿಚಲನೆ ಕೂಡ ಚೆನ್ನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಸೊ ಹಾಗಾಗಿ ಇವತ್ತಿಂದಲೇ ನೀವು ನಿಮ್ಮ ಆಹಾರದಲ್ಲಿ ಬೀಟ್ರೂಟನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಸಖತ್ ಟೇಸ್ಟಿಯಾಗಿರುವ ಹಾಗೆಯೇ ಆರೋಗ್ಯಕರವಾಗಿರುವಂತಹ ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ. ಇದನ್ನು ನಾನು ಇವಾಗ ಟೇಸ್ಟ್ ಮಾಡ್ತೀನಿ. ನೀವು ಕೂಡ ಮನೆಯಲ್ಲಿ ಸೇಮ್ ರೆಸಿಪಿನ ಟ್ರೈ ಮಾಡಿ, ಹಾಗೆಯೇ ಟೇಸ್ಟ್ ಯಾವ ಥರ ಬಂದಿತ್ತು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ. ಇವತ್ತಿನ ಬೀಟ್ರೂಟ್ ಹಲ್ವಾ ರೆಸಿಪಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಹಾಗೆಯೇ ಹೆಚ್ಚು ಶೇರ್ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಈ ಬ್ಲಾಗನ್ನು ಹಾಗೆಯೇ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.